ಮುಂಬೈ ದಾಳಿಕೋರ ಇವನು ಅತಿ ಮುಖ್ಯವಾಗಿ ಬೇಕಾಗಿತ್ತು. ಈಗ ಭಾರತಕ್ಕೆ ರಾಜತಾಂತ್ರಿಕವಾಗಿ ಗೆಲುವು ಸಿಕ್ಕಿದೆ. ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಇದು. ಅತ್ಯಂತ ಮುಖ್ಯವಾಗಿದ್ದು ಡ್ರಾಮಾ ಮಾಡ್ತಾ ಇದ್ದ ಇವನು ಕೂತ್ಕೊಂಡು ನನ್ನನ್ನು ಭಾರತಕ್ಕೆ ಕಳಿಸ್ಬೇಡಿ, ನನಗೆ ಬಹಳ ಕ್ರೂರವಾಗಿ ನಡೆಸ್ಕೊಳ್ತಾರೆ, ಅದು ಇದು ಎಲ್ಲ ಕಥೆಗಳನ್ನು ಹೇಳ್ಕೊಳ್ತಾ ಇದ್ದ. ಬಟ್ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಭಾರತಕ್ಕೆ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಅಂತ ಇದನ್ನು ಹೇಳ್ತಾ ಇರೋದು. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಯಾಕೆ ಅಂತಂದರೆ ಅತಿ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಬೇಕಾಗಿದ್ದು ಯಾವುದು ಅಂತಂದರೆ ಮುಂಬೈ ದಾಳಿಕೋರ ಭಾರತಕ್ಕೆ ಈಗ ಗಡೀಪಾರು ಮಾಡುವಂಥದ್ದು ಅತಿ ಮುಖ್ಯವಾಗಿ ಬೇಕಾಗಿದ್ದು. ಇದು ಒಂದು ವಾರಗಳ ಹಿಂದೆನೋ 2 ವಾರಗಳ ಹಿಂದೆನೋ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಯಿತು. ಅಮೇರಿಕಾದಿಂದ ತಹವೂರ್ ರಾಣಾ ಏನಿದ್ದಾನೆ, ಸೊ ಭಾರತಕ್ಕೆ ಹಸ್ತಾಂತರ ಮಾಡೋಕ್ಕೆ ಈಗ ಮುಂದಾಗಿದ್ದಾರೆ. ನಾಳೆ ಮುಂಜಾನೆ ಭಾರತಕ್ಕೆ ರಾಣಾ ಕರ್ಕೊಂಡು ಬರ್ತಾರೆ. ಇವನನ್ನು ಇವನು ಮಾಡಿರುವಂಥ ಕೆಲಸ, ಇವನಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಹಾಗೆ ಟ್ರೀಟ್ಮೆಂಟ್ ಕೊಡಬೇಕು. ಆ ಕಸಬು ಕೊಟ್ಟಂಗೆ ಕೊಡೋಕ್ಕೆ ಹೋಗಬೇಡಿ. 2 ಕೋಟಿ ಅವನಿಗೋಸ್ಕರನೇ ಖರ್ಚು ಮಾಡೋನು ಕೇಳಿದ್ದೆಲ್ಲ ಬಿರಿಯಾನಿ ತರಿಸ್ಕೊಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹಾಕಿ ಇಡೀ ಉಪವಾಸ ಬೀಳಿ, ಸತ್ರು ಸಾದಿಲಿ. ಅವ್ನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು? ಬಟ್ ಅವನಿಂದ ಬಾಯಿ ಬಿಡಿಸ್ಕೊಳ್ಬೇಕು ಯಾರಿದ್ದರೂ ಇದರ ಹಿಂದೆ ಅಂತ ಹೇಳಿ. ದೆಹಲಿ, ಮುಂಬೈ ಜೈಲುಗಳಲ್ಲಿ ವಿಶೇಷ ಸೆಲ್ ಈಗ ರೆಡಿ ಮಾಡ್ಕೊಂಡಿದ್ದಾರೆ. ತಹವೂರ್ ರಾಣಾ ವಿಚಾರಣೆಯನ್ನು NIA ನಡೆಸಲಿದೆ. ಯಾಕೆ ಬೇಕಾಗಿದ್ದ ಅಂತ ಹೇಳಿದರೆ ಇದರ ಹಿಂದೆ ಎಲ್ಲ ಮಾಸ್ಟರ್ ಮೈಂಡ್ ಇನ್ನೂ ಯಾರ್ಯಾರಿದ್ದರು ಅವೆಲ್ಲವೂ ಕೂಡ ಆಚೆ ಬರಬೇಕಾಗಿದೆ. ನಮ್ಮಲ್ಲೇ ಇದ್ದು ನಮಗೆ ಖೆಡ್ಡ ತೋಡುವಂಥವ್ರು ಯಾರಾದರೂ ಇದ್ರಾ ಇಲ್ಲೇ, ಅವ್ರು ಯಾರಾದರೂ ಇವನಿಗೆ ಸಪೋರ್ಟ್ ಮಾಡಿದ್ರಾ, ಅವೆಲ್ಲ ಆಚೆ ಬರಬೇಕಾಗಿದೆಯಲ್ಲ. ಸೊ ಮುಂಬೈ ದಾಳಿಯ ಹಿಂದಿನ ಸಂಚು ಬಯಲಾಗುತ್ತಾ? ಪಾಕಿಸ್ತಾನದ ಕೈವಾಡ ಬಯಲಾಗುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಇವೆಲ್ಲವೂ ಅತಿ ಮುಖ್ಯವಾಗಿದೆ ಭಾರತಕ್ಕೆ. ಅದರ ಡೀಟೇಲ್ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಗಡೀಪಾರು. ನಾಳೆ ಅಮೆರಿಕದಿಂದ ಭಾರತಕ್ಕೆ ತಹವೂರ್ ರಾಣಾ. ಉಗ್ರನಿಗಾಗಿ ದಿಲ್ಲಿ, ಮುಂಬೈ ಜೈಲಲ್ಲಿ ಸ್ಪೆಷಲ್ ಸೆಲ್. ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹವೂರ್ ರಾಣಾ ಅಮೆರಿಕದಿಂದ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ಎಲ್ಲಾ ಪ್ರಕ್ರಿಯೆಗಳು ಮುಗಿದ ನಂತರ ವಿಶೇಷ ವಿಮಾನದಲ್ಲಿ ಭಾರತಕ್ಕೆ ಕರೆತರಲಾಗುತ್ತೆ. ನಾಳೆ ಮುಂಜಾನೆ 2:30ಕ್ಕೆ ಭಾರತಕ್ಕೆ ಬಂದಿಳಿಯುವ ನಿರೀಕ್ಷೆ ಇದೆ. ತಹವೂರ್ ರಾಣಾನನ್ನ NIA ವಶಕ್ಕೆ ಪಡೆಯೋಕೆ ಕಾದಿದ್ದು ದಿಲ್ಲಿ ಮತ್ತು ಮುಂಬೈ ಜೈಲಿನಲ್ಲಿ ವಿಶೇಷ ಸೆಲ್ ಕೂಡ ರೆಡಿ ಇದೆ. ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಮುಂಬೈ ದಾಳಿಯ ಸಂಚುಕೋರ ತಹವೂರ್ ರಾಣಾನ ಭಾರತಕ್ಕೆ ವಾಪಸ್ ತರುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಅಮೆರಿಕದಲ್ಲಿ ಹಸ್ತಾಂತರ ಪ್ರಕ್ರಿಯೆಗಳು ಕೂಡ ಮುಗಿತಾ ಇದ್ದಾವೆ. ಭಾರತದಿಂದ ತೆರಳಿರುವಂಥ NIA ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನೇತೃತ್ವದ ತಂಡ ಈಗ ಆತನನ್ನು ವಿಶೇಷ ವಿಮಾನದ ಮೂಲಕ ಭಾರತಕ್ಕೆ ಮರಳಿ ಕರೆತರಲಾಗ್ತಾ ಇದೆ. ಇವತ್ತು ಅಥವಾ ನಾಳೆ ಬೆಳಗಿನ ಜಾವ ಆತ ಭಾರತಕ್ಕೆ ಬಂದು ತಲುಪುವಂಥ ನಿರೀಕ್ಷೆಗಳಿದ್ದಾವೆ. ಆತನನ್ನು ಇಲ್ಲಿ ಇಡಲಿಕ್ಕೆ ಮುಂಬೈ ಮತ್ತು ದೆಹಲಿಯಲ್ಲಿ ವಿಶೇಷ ಸೆಲ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. NIA ಅಧಿಕಾರಿಗಳು ಆತನ ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಭಾರತಕ್ಕೆ ದೊಡ್ಡ ರಾಜತಾಂತ್ರಿಕ ಗೆಲುವು, ಪಾಕ್ ವಿರುದ್ಧ ದಾಖಲೆ ಸಂಗ್ರಹದ ನಿರೀಕ್ಷೆ. ರಾಣಾ ಹಸ್ತಾಂತರ ವಿಚಾರದಲ್ಲಿ ಭಾರತಕ್ಕೆ ದೊಡ್ಡ ಯಶಸ್ಸು ಸಿಕ್ಕಂತಾಗಿದೆ. 2019ರಿಂದ ಮೋದಿ ಸರ್ಕಾರ ಉಗ್ರ ರಾಣಾನನ್ನ ಭಾರತಕ್ಕೆ ಕರೆತರುವ ಪ್ರಯತ್ನ ಮಾಡ್ತಿತ್ತು. ಸತತ ಪ್ರಯತ್ನದ ಫಲವಾಗಿ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಾಣಾನನ್ನ ಭಾರತಕ್ಕೆ ಕಳಿಸೋಕೆ ಒಪ್ಪಿಗೆ ಕೊಟ್ಟಿದ್ರು. 2020 ಜೂನ್ 10ನೇ ತಾರೀಕು ಭಾರತಕ್ಕೆ ಬಂಧಿಸಿ ಗಡೀಪಾರು ಮಾಡುವಂತೆ ಕೇಳಿಕೊಂಡಿತ್ತು. ಸದ್ಯ ರಾಣಾ ಭಾರತಕ್ಕೆ ಬರ್ತಾ ಇರೋದು ಮುಂಬೈ ದಾಳಿಯ ಸಂತ್ರಸ್ತರಿಗೆ ನ್ಯಾಯ ಸಿಗುವಂತೆ ಮಾಡುವಲ್ಲಿ ಮಹತ್ವದ ಪ್ರಗತಿಯಾಗಿದೆ. ರಾಣಾ ವಿಚಾರಣೆಯಿಂದ ದಾಳಿಯ ಹಿಂದಿನ ಸಂಚು ಮತ್ತು ಪಾಕಿಸ್ತಾನದ ಮುಖ ಹಾಗೂ ಕೈವಾಡ ಬಯಲಾಗುವ ಸಾಧ್ಯತೆ ಇದೆ. ರಾಣಾ ಹಸ್ತಾಂತರದಿಂದ ಭಾರತಕ್ಕೆ ಬಹುದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿರುವಂಥದ್ದು. ರಾಣಾನನ್ನ ಭಾರತಕ್ಕೆ ಕರೆತಂದ ಬಳಿಕ ಆತನನ್ನು ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. 2019ರಿಂದಲೂ ಕೂಡ ಭಾರತ ಇದನ್ನು ಫಾಲೋ ಅಪ್ ಮಾಡ್ತಾ ಇತ್ತು. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಯ್ಕೆಯಾದ ಬಳಿಕ ಈ ಒಂದು ಪ್ರಕ್ರಿಯೆಗಳಿಗೆ ಸಾಕಷ್ಟು ವೇಗ ಸಿಕ್ಕಿತ್ತು. ಆತನನ್ನು ಭಾರತಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಡೊನಾಲ್ಡ್ ಟ್ರಂಪ್ ಆದೇಶವನ್ನು ಕೂಡ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಹಸ್ತಾಂತರ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂಥದ್ದು. ಆತ ಭಾರತಕ್ಕೆ ಬಂದ ಬಳಿಕ ಮುಂಬೈ ದಾಳಿಯ ಸಂಚು ಹೇಗೆ ನಡೀತು ಮತ್ತು ಇದರ ಹಿಂದಿನ ಕೈವಾಡ ಯಾರ್ದು, ಮುಖ್ಯವಾಗಿ ಪಾಕಿಸ್ತಾನ ಮತ್ತು ISIನ ಕೈವಾಡ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಜಾಗತಿಕ ಮಟ್ಟದಲ್ಲಿ ದಾಖಲೆ ಸಹಿತ ಗೊತ್ತಾಗಲಿದೆ. ಅಷ್ಟಕ್ಕೂ ಯಾರು ಈ ತಹವೂರ್ ರಾಣಾ? ಇದರ ಕಂಪ್ಲೀಟ್ ಡೀಟೇಲ್ಸ್ ನಾವು ಹೇಳ್ತೀವಿ ಕೇಳಿ. ಕೇರಳದ ಉದ್ಯಮಿ ಆಗಿರುವಂತಹ ತಹವೂರ್ ರಾಣಾ ಪ್ರಮುಖ ಆರೋಪಿ ಹೆಡ್ಲಿಗೆ ಹಣಕಾಸಿನ ನೆರವನ್ನ ಈತನೇ ಕೊಟ್ಟಿದ್ದ. ಪಾಕಿಸ್ತಾನ ಸೇನೆಯಲ್ಲಿ ಡಾಕ್ಟರ್ ಆಗಿದ್ದಂತೆ ರಾಣಾ ಲಷ್ಕರ್ ಎ ತೊಯ್ಬಾ ಸಕ್ರಿಯ ಸದಸ್ಯ ಕೂಡ ಹೌದು. ಕೆನಡಾ ನಾಗರಿಕನಾಗಿರುವಂತಹ ಪಾಕಿಸ್ತಾನಿ ಉಗ್ರ ರಾಣಾ 26/11 ಮುಂಬೈ ಸ್ಫೋಟದ ಮಾಸ್ಟರ್ ಮೈಂಡ್ಗಳಲ್ಲಿ ಒಬ್ಬ. ಲಷ್ಕರ್ ಎ ತೊಯ್ಬಾ ಸಕ್ರಿಯ ಸದಸ್ಯನಾಗಿದ್ದಾನೆ ತಹವೂರ್ ರಾಣಾ. ISI ಅಧಿಕಾರಿ ಮೇಜರ್ ಇಕ್ಬಾಲ್ನ ಅತ್ಯಾಪ್ತನಾಗಿದ್ದ. ಡೇವಿಡ್ ಹೆಡ್ಲಿಗೆ ಪಾಸ್ಪೋರ್ಟ್ ಅನ್ನ ಒದಗಿಸಿಕೊಟ್ಟಿದ್ದ. ಇದೇ ಪಾಸ್ಪೋರ್ಟ್ ಬಳಸಿ ಹೆಡ್ಲಿ ಭಾರತಕ್ಕೆ ಬಂದು ಹೋಗಿದ್ದ. ದಾಳಿ ಮಾಡೋಕೆ ಟಾರ್ಗೆಟ್ಗಳನ್ನ ಗುರುತಿಸ್ಕೊಂಡು ಹೋಗಿದ್ದ.
2008 ನವೆಂಬರ್ 26 ಮುಂಬೈ ದಾಳಿಯಲ್ಲಿ ಆದಂತಹ ಸಾವುಗಳ ಬಗ್ಗೆ ರಾಣಾ ಸಂತೋಷ ವ್ಯಕ್ತಪಡಿಸಿ ದಾಳಿಯಲ್ಲಿ ಭಾಗಿಯಾದವರಿಗೆ ಪಾಕಿಸ್ತಾನದ ಅತ್ಯುನ್ನತ ಮಿಲಿಟರಿ ಗೌರವ ನೀಡಬೇಕು ಅಂತ ಹೇಳಿದ್ದ ಎನ್ನಲಾಗಿದೆ. ರಾಣಾ ಮತ್ತು ಡೇವಿಡ್ ಹೆಡ್ಲಿ ಮುಂಬೈ ದಾಳಿಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಮಾಡಿದ್ರು ಅಂತ ಅಮೆರಿಕದ ನ್ಯಾಯಾಲಯಕ್ಕೆ ಸಲ್ಲಿಸಿದ ದಾಖಲೆಗಳು ಹೇಳ್ತವೆ. ಪ್ರಕರಣದಲ್ಲಿ ಇಲ್ಲಿ ತನಕ ಜೀವಂತವಾಗಿ ಸಿಕ್ಕಿಬಿದ್ದ ಏಕೈಕ ಉಗ್ರ ಅಜ್ಮಲ್ ಕಸಬ್ನನ್ನ ಮಾತ್ರ ವಿಚಾರಣೆಗೆ ಒಳಪಡಿಸಿ ಗಲ್ಲು ಶಿಕ್ಷೆಗೆ ಗುರಿಯಾಗಿಸಲಾಗಿದೆ. ಸುಪ್ರೀಂಗೆ ರಾಣಾ ಸಲ್ಲಿಸಿದ ಅರ್ಜಿ ವಜಾ. ರಾಣಾ ವಿಚಾರಣೆ ನಡೆಸಲಿರುವ ಎನ್ಐಎ ಹಸ್ತಾಂತರಕ್ಕೆ ಅಮೆರಿಕ ಸರ್ಕಾರ ಅನುಮತಿ ನೀಡಿದ ಬೆನ್ನಲ್ಲೇ ರಾಣಾ ಕಾನೂನು ಹೋರಾಟ ಆರಂಭಿಸಿದ್ದ. ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ. ಆರೋಗ್ಯ ಸಮಸ್ಯೆ ಕಾರಣಗಳಿಂದ ಹಸ್ತಾಂತರ ಮಾಡಬಾರದು ಅಂದಿದ್ದ. ಆದರೆ ಈ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದ ಸುಪ್ರೀಂ ಕೋರ್ಟ್ ರಾಣಾ ಅರ್ಜಿಯನ್ನು ವಜಾ ಮಾಡಿತ್ತು. ಆದರೆ ಆದೇಶದಲ್ಲಿ ವಿಶೇಷ ಸೆಲ್ ನೀಡೋಕೆ ಸೂಚನೆ ಕೊಟ್ಟಿತ್ತು. ಅದರಂತೆ ತಹವೂರ್ ರಾಣಾಗಾಗಿ ದೆಹಲಿ ಮತ್ತು ಮುಂಬೈನ ಜೈಲುಗಳಲ್ಲಿ ಉಗ್ರನನ್ನ ಇಡೋಕೆ ಸಿದ್ಧತೆ ನಡೆಸಲಾಗಿದೆ. ರಾಣಾನನ್ನ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ. ಹಸ್ತಾಂತರ ಆದೇಶಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಹಾಕ್ತಿದ್ದಂತೆ ತಹವೂರ್ ರಾಣಾ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಕಾನೂನು ಹೋರಾಟದ ಮೂಲಕ ಅಮೆರಿಕದಲ್ಲೇ ಠಿಕಾಣಿ ಹೂಡುವ ತಂತ್ರವನ್ನ ಕೂಡ ಮಾಡಿದ್ರು. ಹೀಗಾಗಿ ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಂತ ರಾಣಾ ಭಾರತದಲ್ಲಿ ನನಗೆ ಸೇಫ್ ಅಲ್ಲ ಮತ್ತೆ ಅನಾರೋಗ್ಯದ ಕಾರಣಗಳಿಂದ ನನ್ನನ್ನು ಹಸ್ತಾಂತರ ಮಾಡಬಾರದು ಅಂತ ಮನವಿಯನ್ನ ಮಾಡಿದ್ರು. ಆದರೆ ರಾಣಾ ಮನವಿಗೆ ಅಮೆರಿಕದ ಸುಪ್ರೀಂ ಕೋರ್ಟ್ ಸೊಪ್ಪಾಕಿಲ್ಲ. ಹೀಗಾಗಿ ಹಸ್ತಾಂತರ ಪ್ರಕ್ರಿಯೆ ಮತ್ತಷ್ಟು ಸುಲಭವಾಯಿತು. ರಾಣಾ ಹಸ್ತಾಂತರದಿಂದ ಭಾರತಕ್ಕೆ ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಮುಂಬೈ ದಾಳಿ ಸೇರಿದಂತೆ ಪಾಕ್ನ ಭಯೋತ್ಪಾದಕ ಸಂಚುಗಳು ಅನಾವರಣ ಆಗುವ ಸಾಧ್ಯತೆ ಇದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ ಕುತಂತ್ರಗಳನ್ನು ಜಗಜ್ಜಾಹೀರು ಮಾಡಬಹುದಾಗಿದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಇವನು ಅತಿ ಮುಖ್ಯವಾಗಿ ಬೇಕಾಗಿದ್ದಂಥವನೇ. ಇವನು ಹಿಡ್ಕೊಂಡು ಬಂದ ನಂತರ ಈಗ ಕೆಲವರು ಬಾಲ ಬಿಚ್ಚಬೇಕಾಗಿದೆ. ಆ ಬಾಲ ಬಿಚ್ಚುವಂಥ ಕೆಲಸವನ್ನು ಹಿಂದೆ ಮುಂದೆ ನೋಡ್ದೇ ವಿಚಾರಣೆ ಮಾಡಿಸಿ ಯಾರು ಅನ್ನೋದನ್ನು ಜನರ ಮುಂದೆ ಇಡಬೇಕು, ಗೊತ್ತಾಗಬೇಕು. ದೇಶದ ಒಳಗಡೆಗೆ ಇದ್ದು ದೇಶದ ಜೊತೆಗೆ ಯಾವ ರೀತಿಯಾಗಿ ಚೆಲ್ಲಾಟ ಆಡಿದ್ದಾರೆ ಜನರ ಜೊತೆಗೆ ಅನ್ನೋದು ಗೊತ್ತಾಗಬೇಕು. ಹಲವರ ಹೆಸರುಗಳು ಹಲವು ರೀತಿಯಾಗಿ ಅನುಮಾನಗಳಿಗಿದೆ. ಬಟ್ ಇವನು ಬಾಯಿಂದ ಅದು ಆಚೆ ಬಂದಾಗಲೇ ಗೊತ್ತಾಗತ್ತೆ. ಪಾಕಿಸ್ತಾನದ್ದು ಗೊತ್ತಾಗಬೇಕಲ್ವಾ.